ಇನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದೊಳಗೆ ಅಪಸ್ವರ ಎದ್ದಿದೆ ಅಂತಕ್ಕಂಥ ಮಾಹಿತಿ. ನಿನ್ನೆ ನಡೆದ ಸಿಎಲ್ಪಿ ಮೀಟಿಂಗ್ನಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರೇ ಇದರ ಬಗ್ಗೆ ಮಾತಾಡಿದ್ದಾರೆ. ಕಾಂಗ್ರೆಸ್ನ ಮಹತ್ವಾಕಾಂಕ್ಷೆ ಗ್ಯಾರಂಟಿಗಳ ವಿರುದ್ಧವೇ ಅಪಸ್ವರ, ಅದು ಕಾಂಗ್ರೆಸ್ ಶಾಸಕರಿಂದಲೇ ಗ್ಯಾರಂಟಿ ಯೋಜನೆ ವಿಚಾರಕ್ಕೆ ಭಿನ್ನರಾಗ ಎದ್ದಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಶಾಸಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾವು ಗ್ಯಾರಂಟಿ ಒಂದನ್ನೇ ನಂಬಿಕೊಂಡ್ರಾಗಲ್ಲ, ಶತಾಯಗತಾಯ ಬೇರೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಬೇಕು. ಸಿಎಂ ಡಿಸಿಎಂ ಮುಂದೆ ಒತ್ತಡ ಹೇರಿದ್ದಾರೆ ಶಾಸಕರು. ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಕೆಲಸಕ್ಕೆ ಆದ್ಯತೆ ಕಡಿಮೆ ಆಗಿದೆ, ಅನುದಾನ ಸಿಗ್ತಾ ಇಲ್ಲ. ಮೊದಲು ಅನುದಾನ ಕೊಡಿ, ನಮ್ಮ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಮಾಡಬೇಕು. ಜನರು ಗ್ಯಾರಂಟಿ ಬಗ್ಗೆ ತುಂಬ ಗುಡ್ ಒಪಿನಿಯನ್ ಏನು ಕೊಡ್ತಾ ಇಲ್ಲ. ಹೋದಲ್ಲಿ ಬಂದಲ್ಲಿ ಏನು ನಮ್ಮನ್ನು ಕರೆದು ಸನ್ಮಾನ ಮಾಡಿ ಶಾಲಾಗ್ತಾ ಇಲ್ಲ. ಅದ್ರ ಬಗ್ಗೆ ಜನರಿಗೆ ಆಸಕ್ತಿನೇ ಕಡಿಮೆ ಆಗಿಬಿಟ್ಟಿದೆ. ಜನ ಕೇಳ್ತಿರೋದು ರೋಡ್ ಮಾಡಿ ಸ್ವಾಮಿ, ಮೂಲಸೌಕರ್ಯಗಳನ್ನು ಒದಗಿಸ್ಕೊಡಿ ಸ್ವಾಮಿ, ಸಮುದಾಯ ಭವನಗಳನ್ನ ಕಟ್ಕೊಡಿ, ಶಾಲೆ ಕಟ್ಟಡಗಳನ್ನ ಕಟ್ಕೊಡಿ, ಬೆಲೆ ಇಳಿಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗಿದೆ ಬೇರೆ ವಸ್ತುಗಳದು, ಅದ್ರ ಬಗ್ಗೆ ಆಕ್ರೋಶ ಇದೆ ಅಂತ ನಿನ್ನೆಯ CLP ಮೀಟಿಂಗ್ನಲ್ಲಿ ಕಾಂಗ್ರೆಸ್ ಶಾಸಕರೇ ಮಾತಾಡಿದ್ದಾರೆ. ಆಮೇಲೆ ಇದನ್ನೇ ಇಟ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದನ್ನೇ ಮುಂದಿಟ್ಕೊಂಡು ನಾವು ಗ್ಯಾರಂಟಿ ಕೊಟ್ಬಿಟ್ವಿ ಅಂತ ಎಲೆಕ್ಷನ್ಗೆ ಹೋದ್ರೆ ಆಗಲ್ಲ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ನಾವು ಹೋಗ್ಬಿಟ್ಟು ಓಟ್ ಕೇಳ್ಬೋದು, ಇಲ್ಲ ಅಂದರೆ ಓಟ್ ಕೇಳೋಕ್ಕಾಗಲ್ಲ. ಇನ್ನೇ ವಿಪರೀತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ಕಾಂಗ್ರೆಸ್ ಶಾಸಕರಿಂದಲೇ ಗ್ಯಾರಂಟಿ ಯೋಜನೆಗೆ ಅಪಸ್ವರ ಎದ್ದಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ ಈ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತ, ಆ ಥರದ ಚರ್ಚೆ ಎಲ್ಲ ಏನೂ ಆಗೇ ಇಲ್ಲ ಅಂದ್ಬಿಟ್ರು. ಚರ್ಚೆ ಏನೇನಾಯಿತು ಅಂತ ನಿಮ್ಮ ಮುಂದೆ ಹೇಳೋಕ್ಕಾಗತ್ತಾ? ಹೀಗಂತ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಟ್ ಕೆಲವರು ಹೇಳಿದ್ದಾರೆ ಹೌದು ಚರ್ಚೆ ಆಯಿತು ಅಂತ. ಸಿದ್ದರಾಮಯ್ಯನವರು ಒಪ್ಕೊಂಡಿಲ್ಲ ಅಷ್ಟೇ. ಗ್ಯಾರಂಟಿಗಳ ಪರಿಷ್ಕರಣೆಗೆ ಏನಾದರೂ ಶಾಸಕರು ಮನವಿ ಮಾಡಬೇಕು? ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದ್ರ ಚರ್ಚೆ ನಡೀಲಿಲ್ಲ. ಗ್ಯಾರಂಟಿಗಳ ಪರಿಷ್ಕರಣೆಗೆ ಏನಾದರೂ ಶಾಸಕರು ಮನವಿ ಮಾಡಬೇಕು? ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದ್ರ ಚರ್ಚೆ ನಡೀಲಿಲ್ಲ. ಗ್ಯಾರಂಟಿಗಳ ಪರಿಷ್ಕರಣೆಗೆ ಏನಾದರೂ ಶಾಸಕರು